ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರೌಡಿ ದಾಸನ ಹುಟ್ಟುಹಬ್ಬವನ್ನ ಶಾಸಕ ವಿಶ್ವನಾಥ್ ಸಂಭ್ರಮದಲ್ಲಿ ಭಾಗಿಯಾಗಿದ್ದು ಕೆಂಗಣ್ಣಿಗೆ ಗುರಿಯಾಗಿದೆ. ಜನಪ್ರತಿನಿಧಿಯಾದ ಎಸ್ಆರ್ ವಿಶ್ವನಾಥ್ ಅವರ ಈ ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ವೈರಲ್ ಆಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಈ ಬಾರಿ ಎಂಎಲ್ಎ ಕೇಕ್ ಕತ್ತರಿಸೋದೇನು, ಹಾರದ ಒಳಗೆ ತೂರುವುದೇನು, ಅಬ್ಬಬ್ಬ ಫೋಟೋಗೆ ಪೋಸ್ ಕೊಟ್ಟಿರೋದು ನೋಡಿದ್ರೆ ಯಾರೋ ಮಹಾನ್ ನಾಯಕ ಇರಬಹುದು ಅಂತ ತಿಳಿದುಕೊಂಡ್ರ? ಇಲ್ಲ, ಯಲಹಂಕ ಕ್ಷೇತ್ರದ ಆಲೂರು ಗ್ರಾಮದಲ್ಲಿ ರೌಡಿ ಶೀಟರ್ ದಾಸ ತನ್ನ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾನೆ. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್, ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯ ರಾಜಕೀಯ ನಾಯಕರು ಭಾಗವಹಿಸಿದ್ದು ಒಂದೇ ಹಾರದಲ್ಲಿ ಕಾಣಿಸಿಕೊಂಡಿರುವ ಫೋಟೋಗಳು ವೈರಲ್ ಆಗಿವೆ. ಅಲ್ಲದೆ ಶಾಸಕ ವಿಶ್ವನಾಥ್ ಕೇಕ್ ಕಟ್ ಮಾಡಿ ದಾಸನಿಗೆ ತಿನ್ನಿಸಿ ಶುಭಾಶಯ ಕೋರಿರುವುದು ವಿಶೇಷ. ಚಿಕ್ಕಜಾಲ ಪೊಲೀಸ್ ಠಾಣೆ ವ್ಯಾಪ್ತಿಯ ರೌಡಿ ಶೀಟರ್ ಆಗಿರುವ ದಾಸ ಈ ಹಿಂದೆ ಹಲವು ಆರೋಪಗಳ ಹಿನ್ನೆಲೆ ಸುದ್ದಿಯಾಗಿದ್ದವನು. ಕಳೆದ ವರ್ಷ ದಾಸನ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ದ ಪಿಎಸ್ಐ ನಾಗರಾಜ್ ಅಮಾನತು ಪ್ರಕರಣವು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ರೌಡಿ ಶೀಟರ್ ದಾಸನಿಗೆ ಕೇಕ್ ತಿನ್ನಿಸಿ ಪಾರ್ಟಿಯ ಮರ್ಯಾದೆ ತೆಗೆದವರ ವಿರುದ್ಧ ಯಲಹಂಕದ ಖ್ಯಾತ ವಕೀಲರು ಹಾಗೂ ಬಮೂಲ್ ನಿರ್ದೇಶಕ ಸತೀಶ್ ಗೌಡ ಆಗ್ರಹಿಸಿದ್ದಾರೆ. ಯಲಹಂಕದ ಘನತೆಗೆ ಕಳಿತಕ್ಕಂಥ ಕೆಲಸ ಇದೆಯಲ್ಲ, NDTVಯಲ್ಲಿ ಬರ್ತಕ್ಕಂಥದ್ದು ಇದೆಯಲ್ಲ, ಅದು ಯಲಹಂಕ ಅಂತೇಳಿ ಬಳಕೆ ಮಾಡ್ತಾರೆ. 5-6 ಸರಿ ಆ ಮೀಡಿಯಾದಲ್ಲಿ ಯಲಹಂಕ ಅಂತ ಹೇಳ್ತಾರೆ. ನೀವೇನೋ ಮಾಡ್ಕೊಳ್ಳಿ, ಯಲಹಂಕನ ಯಾಕೆ ಮರ್ಯಾದೆ ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರೇ? ದಯವಿಟ್ಟು ಇಂಥವೆಲ್ಲ ನೋಡ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ನಿಮ್ಮ ವ್ಯಕ್ತಿತ್ವ ತೋರಿಸ್ತದೆ ಅದರಿಂದ. ಒಟ್ಟಾರೆ ರೌಡಿ ಶೀಟರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ರಾಜಕೀಯ ನಾಯಕರ ಭಾಗವಹಿಸುವಿಕೆ, ವಿವಾದ, ಆಕ್ರೋಶದ ನಡುವೆಯೇ ಈ ಘಟನೆ ಇದೀಗ ಯಲಹಂಕ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.